ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಜನರಿಗಾಗಿ ಜನರಿಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರುವಂತ ನಾಯಕರು. ಅನ್ನ ರಾಮಯ್ಯ, ಕನ್ನಡ ರಾಮಯ್ಯ, ಕಲ್ಯಾಣ ರಾಮಯ್ಯ, ಗ್ಯಾರಂಟಿ ಯೋಜನೆಗಳ ರಾಮಯ್ಯ, ಬಡವರ ರಾಮಯ್ಯ ಆಗಿರೋ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯರವರು ಇದೀಗ ವೇದಿಕೆಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತು ನಮ್ಮ ನೆಚ್ಚಿನ ಜನಮೆಚ್ಚಿನ ಮಾನ್ಯ ಕಾರ್ಮಿಕ ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತರಾದಂತ ಶ್ರೀ ಸಂತೋಷ್ ಲಾಡ್ ಸರ್ ಅವರು ಸಹ ಇಲ್ಲಿದ್ದಾರೆ. ಅವರಿಗೆ ಆದರದ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ನುಡಿದಂತೆ ನಡೆಯುವ ನಮ್ಮ ನೆಚ್ಚಿನ ನಾಯಕರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಸೊ ಹೆಣ್ಣು ಮಕ್ಕಳಿಗೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದಿದ ಮೇಲೆ ನಮ್ಮೆಲ್ಲರಿಗೆ ಸಿಹಿ ಸುದ್ದಿ ಮೇಲೆ ಸಿಹಿ ಸುದ್ದಿಯನ್ನ ಕೊಡ್ತಾ ಬಂದಿದ್ದಾರೆ. 5 ಗ್ಯಾರಂಟಿಗಳ ಯೋಜನೆ ನಮ್ಮದಾಗಿಸ್ಕೊಂಡ್ವಿ. ಅದರ ಜೊತೆಗೆ ಶಕ್ತಿ ಯೋಜನೆ ಆಗಿರ್ಬೋದು, ಬಡವರಿಗೆ ಸದಾ ಕೈ ಇಟ್ಕೊಂಡು ಬೆನ್ನೆಲುಬಾಗಿ ನಿಲ್ಲುವಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಅವರಿಗೆ ಪ್ರೀತಿಯ ಆದರದ ಅನಂತ ಅನಂತ ಸ್ವಾಗತವನ್ನ ಕೊಡ್ತಾ ಇದೀವಿ. ಮಹಿಳೆಯರನ್ನ ಆರ್ಥಿಕವಾಗಿ ಜೊತೆಗೆ ಬಡವರನ್ನ ಸಬಲಗೊಳಿಸುವಂತ ಅದ್ಭುತವಾದ ಯೋಜನೆಗಳನ್ನ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ತಂದಿರುವಂತಹ ಹೆಗ್ಗಳಿಕೆ ಅವರದು. ನವಲಗುಂದ ವಿಧಾನಸಭಾ ಕ್ಷೇತ್ರದ ರೈತರುಗಳಿಗೆ ಅತಿವೃಷ್ಟಿಯಿಂದ ನಿರಂತರವಾಗಿ ಹಳ್ಳದ ಪಕ್ಕದಲ್ಲಿರುವ ರೈತರುಗಳಿಗೆ ಸಾಕಷ್ಟು ಸಂಕಷ್ಟ ಉಂಟಾ ಇತ್ತು. ಹಾಗೂ ಜನಸಾಮಾನ್ಯಗಳಿಗೆ ಮತ್ತು ಜಾನುವಾರುಗಳಿಗೆ ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡುತ್ತಾ ಬಂದಿರುವ ಈ ಸಮಸ್ಯೆ, ಅದೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ನಮ್ಮೆಲ್ಲರಲ್ಲಿ ಕಾಡ್ತಿದ್ದಂತ ಒಂದು ಯಕ್ಷ ಪ್ರಶ್ನೆ, ಈ ಸಮಸ್ಯೆಗೆ ಪರಿಹಾರವೇನು ಅಂದಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಅದ್ಭುತವಾದಂತ ನಮ್ಮೆಲ್ಲರನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕ ನೀರಾವರಿ ನಿಗಮ ನಿಯಮಿತಿ ಕರ್ನಾಟಕ ಸರ್ಕಾರದ ಉದ್ಯಮ ಬೆಳ್ಳಿ ಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿ ಶಂಕು ಸ್ಥಾಪನೆಯನ್ನ ಮಾಡಿದ್ದಾರೆ. ಸುಮಾರು 350 ಕೋಟಿ ಅಷ್ಟು ಬಿಡುಗಡೆಯನ್ನ ಮಾಡಿರುವಂತ ಕರುಣಾಮಯಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೊಂದು ಜೋರಾದ ಚಪ್ಪಾಳೆ ಬರಬೇಕು ಸ್ನೇಹಿತರೆ. ಅವರಿಗೆ ಪ್ರೀತಿಯ ಆದರದ ಅನಂತ ಅನಂತ ತುಂಬು ಹೃದಯದ ಗೌರವಾನ್ವಿತ ನಮನವನ್ನ ಸಲ್ಲಿಸ್ತಾ ಈಗ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಹಿರಿಮೆ ಮತ್ತು ಗರಿಮೆಯ ಸಂಕೇತವಾದ ನಮ್ಮ ಶತಮಾನೋತ್ಸವನ್ನ ಪೂರೈಸಿರುವಂತ ರಾಷ್ಟ್ರಕವಿ ಕುವೆಂಪು ರಚಿತ ನಾಡಗೀತೆಗೆ ದಯವಿಟ್ಟು ತಾವೆಲ್ಲರೂ ಎದ್ದು ನಿಂತ್ಕೋಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು.